ಏನಾದ್ರೂ ಒಂದು ಅಜೆಂಡಾ ಇತ್ತಾ? ಅವ್ರದ್ದು ಅಜೆಂಡಾ ದೇಶಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ಯೋಗ ಬೆಲೆ ಏರಿಕೆ ಎಲ್ಲ ಮಾತಾಡ್ತಾ ಇದ್ರು, ಅಗ್ನಿಪಥ ಮಾತಾಡಿದ್ರು, ಅಗ್ನಿವೀರರು ಮಾತಾಡಿದ್ರು, ಬೆಲೆ ಏರಿಕೆ ಮಾತಾಡಿದ್ರು, ಕಪ್ಪು ಹಣ ಮಾತಾಡಿದ್ರು. ಅಲ್ಲ ಇವರೆಲ್ಲ ಅದೆಲ್ಲ ಇಶ್ಯೂ ಅಲ್ಲ. ಹಾಗಾದ್ರೆ ಈ ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಕಾಂಗ್ರೆಸ್ ಅವರು ಆಗಿರ್ಬೋದು ಅಥವಾ ಈ ಇಂಡಿ ಅಲಯನ್ಸ್ ಆಗಿರ್ಬೋದು, ಡಾಟ್ 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 ಇದೆಲ್ಲ ಇವರು EPOF ವೆಬ್ಸೈಟ್ ನೋಡೋದೇ ಇಲ್ಲ ಅನ್ಸುತ್ತೆ, ಅಲ್ಲಿ ಅಂಕಿ ಅಂಶಗಳು ನೋಡೋದೇ ಇಲ್ಲ ಅನ್ಸುತ್ತೆ. ನೋಡಿದ್ರು ಅರ್ಥ ಆಗೋದ್ರ ಇರ್ತಾರೆ. ಯಾಕಂದ್ರೆ ಇವತ್ತಿನ ದಿವಸ ಇವರು ಇಷ್ಟೊಂದು ಎಲ್ಲ ಓಡಾಡ್ತಾ ಇದಾರಲ್ಲ, ಒಂದ್ ಸ್ಟೇಟ್ ಇಂದ ಒಂದ್ ಸ್ಟೇಟ್ ಹೋಗ್ತಾ ಇದಾರೆ, ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಾರಾಡ್ತಾ ಇದಾರೆ. ರೋಡ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಆಮೇಲೆ ಏರೋ ಇದಾಗಿರ್ಬೋದು. ಇದರಲ್ಲಿ ಇವರು ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಕಾಡ್ತಾರಲ್ಲ, ಇದೆಲ್ಲ ಏನ್ ಪ್ಯಾರಾಶೂಟ್ ಇಂದ ಬಂದು ಬಿದ್ದಿಲ್ಲ. ಇದಕ್ಕೆಲ್ಲ ಅವ್ರಿಗೆ ಉದ್ಯೋಗ ಇಲ್ದೇನೆ ಇದೆಲ್ಲ ಮಾಡಕ್ ಆಗತ್ತಾ? ಏನ್ ಮಾತಾಡ್ತಾರೆ? ಇಂಡಿಯಾ ಅಲಯನ್ಸ್ 37 ಕ್ಷೇತ್ರದಲ್ಲಿ ಮುನ್ನಡೆ, UP-ನಲ್ಲಿ NDA 40ರಲ್ಲಿ. ಇರಲಿ ಸರ್, ಮುರಳೀಧರ್ ಹಲಪ ಸರ್, ಲಾಸ್ಟ್ ಕ್ವಶನ್ ಕೇಳ್ಕೊಂಡು ನಾನು ಬೀಳ್ಕೊಡ್ತೀನಿ ನಾನು ನಿಮಗೆ. ಸರ್, ಈ ಉತ್ತರದಲ್ಲಿ ಮಿಸ್ ಆದರೆ ದಕ್ಷಿಣದಲ್ಲಿ ಕವರ್ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಇತ್ತು. ಕೇರಳ ಸ್ವಲ್ಪ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಕರ್ನಾಟಕ ಇವರು 20 ಗೆದ್ದರೂ ಕೂಡ ಅದು BJPಯ ನಷ್ಟವೇ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಗೆದ್ದಿದ್ದು 25 ಪ್ಲಸ್ ಸುಮಲತಾ ಒಂದು 26 ಅಂತ ಬರುತ್ತಲ್ಲ. ಇರಲಿ, ಈ ವಿಚಾರ ಲೆಕ್ಕ ಹಾಕೊಂಡಾಗಲೂ ಕೂಡ ಇವ್ರಿಗೆ ಇವರ ಯಾವುದು ಹಾರ್ಟ್ ಲ್ಯಾಂಡ್ ಅಂತ ಇವ್ರದ್ದು ಏನು ಬರ್ತಿದೆಯೋ ಅದು ಇವ್ರ ಜೊತೆಗಿದೆಯಾ ಇಲ್ವಾ ಅಂತ. ಈಗ ತಮ್ಮ ಮುಂದೆನೇ ಈಗ TV5 ಅಲ್ಲಿ ನೋಡ್ತಾ ಇದ್ದೀವಿ ಏನು ಬರ್ತಾ ಇದೆ. ಸಮೀಕ್ಷೆದಲ್ಲ ಇದು, ವಾಸ್ತವ ಏನ್ ಬರ್ತಾ ಇದೆ ಅಂತ ನೋಡ್ತಿದೀವಿ. ಉತ್ತರದಲ್ಲೂ ಅಷ್ಟೇನೆ, ದಕ್ಷಿಣದಲ್ಲೂ ಅಷ್ಟೇನೆ. ಈಗ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸ್ತಾ ಇದೆ, ನಿರೀಕ್ಷೆಗೂ ಮೀರಿ. ಎಲ್ಲಾ ಸಮೀಕ್ಷೆಗಳನ್ನು ಒತ್ತಟ್ಟಿಗಿಟ್ಟು ನಾವೀಗ ಒಳ್ಳೆ ಪಥದಲ್ಲಿ ಸಾಗ್ತಾ ಇದ್ದೀವಿ. ಇದು ಜನಸಾಮಾನ್ಯರ, ಯಾರ ವ್ಯಾಪಾರಿಗಳ, ದಲ್ಲಾಳಿಗಳ, ಏಜೆಂಟ್ಗಳದು ಅಲ್ಲ. ಇದು ಓಟುಗಳು ಹಾಕಿರೋದು ಜನಸಾಮಾನ್ಯರು. ಹೌದು, ನಮಗೆ ನೋವಾಗಿದೆ, ಅದು ಉದ್ಯೋಗದಿರ್ಬೋದು, ಹಣದಿರ್ಬೋದು, ಪ್ರತಿ ಒಂದರಲ್ಲೂ ನಮ್ಗೆ ಸಮಸ್ಯೆ ಆಗಿದೆ ಅಂತೇಳಿ ಉತ್ತರನ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಹೌದು, ಇದಕ್ಕಿನ್ನ ಇವತ್ತು ಸಂಜೆ ಒಳಗಡೆ ನಮ್ಮ ಮುಂದೆ ಚಿತ್ರಣ ಕಾಣುತ್ತೆ. ಥ್ಯಾಂಕ್ ಯು ಮುರಳೀಧರ್ ಹಲಪ ಅವರೇ. ಥ್ಯಾಂಕ್ ಯು ಹನುಮೇಶ್ ಯಾವಾಗಲ್ಲ ಅವರೇ.